ಕುಸುಮ ಕುಸುಮ ದಳದ ಕಂಪು ಮುಗಿಲ ಮಡಿಲ ಒಳಗೆ ತಂಪು ಕಡಲ ಒಡಲ ಹವಳ ಕೆಂಪು ನನ್ನ ಪ್ರೀತಿಯ ಶ್ರೀಮತಿ ನಗುವ ಮಗುವ ನಿದಿರೆ ಜೊಂಪು ನನ್ನ ಪ್ರೀತಿಯ ಶ್ರೀಮತಿ ಪ್ರೀತಿ ಮಮತೆ ಸಹನೆ ಕರುಣೆ ಇವಳ ಸಂಸ್ಕೃತಿ ಮಿನುಗೋ ಜೋಡಿ ಕಣ್ಣು ಬೆಳಗೋ ಆರತಿ ಮುಗುಡು ನಗುವೆ ಮೊಗದ ಮೇಲೆ ಹೊಳೆವ ನೊಂದ ಹೃದಯಗಳಿಗೆ ಮಿಡಿವಳಿ ಶ್ರುತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಡಾಕ್ಟ್ರೇ, ಏನು ತೊಂದರೆ ಇಲ್ಲ ಅಲ್ವಾ? ತೊಂದರೆ ಏನೂ ಇಲ್ಲಮ್ಮ, ಆದರೂ ರಿಪೋರ್ಟ್ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ. ಎಷ್ಟು ದಿವಸ ಇರಬೇಕಾಗುತ್ತೆ ಡಾಕ್ಟ್ರೇ? ಈಗಲೇ ಏನೂ ಹೇಳೋಕ್ಕಾಗಲ್ಲಮ್ಮ. ಸರಿ ಡಾಕ್ಟ್ರೇ, ನಾನು ನಾಳೆ ಬರ್ತೀನಿ. ಸರಿ, ಒಂದು ನಿಮಿಷ. ಏನು ಡಾಕ್ಟ್ರೇ? ನಿಮ್ಮ ಹೆಸರೇನು? ಸಹನಾ. ಸರಿ. ಬಡ್ಕೋಬೇಕು ನನ್ನ ಬುದ್ಧಿಗೆ. ಬೇಡ ಬೇಡ ಅಂತ 100 ಸರಿ ಹೇಳಿದ್ಲು, ನಾನೇ ಕೇಳಲಿಲ್ಲ. ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ. ಚಂದ್ರಯ್ಯ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ನನಗೂ ಭಯ ಆಗ್ತಿದೆ ಅಮ್ಮವ್ರೆ. ಕಮ್ಮವರು ಪ್ರಭಾಕರಪ್ಪನ ಕೈಗೆ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೋ ಅಂತ. ಅವರು ಎಲ್ಲೆಲ್ಲಿ ಯಾರ್ಯಾರನ್ನಿಟ್ಟಿರ್ತಾರೋ ಒಂದೂ ಗೊತ್ತಾಗಲ್ಲ. ಅಯ್ಯೋ ದೇವ್ರೆ, ನನ್ನ ಬುದ್ಧಿಗೆ ಏನ್ ಮಂಕ್ ಪಡೀತು. ಅವಳನ್ನು ಕಳಿಸ್ಬಾರ್ದಾಗಿತ್ತು. ಅನುಪಮ್ಮಂಗೆ ಏನೂ ಗೊತ್ತಾಗಲ್ಲ, ನಾನೇ ಹೋಗ್ಬೇಕಾಗಿತ್ತು. ಛೇ, ಎಂತ ಕೆಲಸ ಮಾಡಿಬಿಟ್ಟೆ. ಅಮ್ಮವ್ರೆ, ಪ್ರಭಾಕರಪ್ಪ ಬಂದಂಗಿದೆ. ಅಯ್ಯೋ ದೇವ್ರೆ, ಇವನ್ ಬೇರೆ ಬನ್ನ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಚಂದ್ರಯ್ಯ, ಪ್ರಭಾಕರನ್ಗೆ ತಕ್ಷಣ ಏನು ಹೇಳ್ಬೇಡ. ಸಮಯ ನೋಡ್ಕೊಂಡು ನಾನೇ ಎಲ್ಲ ಅವನ ಹತ್ರ ಮಾತಾಡ್ತೀನಿ. ಅಮ್ಮ ಅಮ್ಮ, ಏನು ಪ್ರಭಾಕರ? ಯಾಕೋ ತುಂಬಾ ತಲೆ ನೋಯ್ತಾ ಇದೆ. ಒಂದ್ ಕಪ್ ಕಾಫಿ ಕೊಡಮ್ಮ. ಕಾಫಿ ತಾನೆ, ಮಾಡ್ಕೊಂಡು ಬರ್ತೀನಿ. ಅಮ್ಮ, ಅದು ಅಕ್ಕ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ, ಅವಳಿಗೆ ತಗೊಂಬರಕ್ ಹೇಳಮ್ಮ. ಪ್ರಭಾಕರ, ನಿನಗೆ ಕಾಫಿ ತಾನೇ ಬೇಕಾಗಿರೋದು? ಅವಳಿಗಿಂತ ನಾನೇ ಚೆನ್ನಾಗಿ ಮಾಡ್ತೀನಿ ಕಣೋ. ಕಾಫಿ ಕುಡಿದ ತಕ್ಷಣ ತಲೆನೋವೆಲ್ಲ ಮಾಯ ಆಗ್ಬಿಡುತ್ತೆ. ತರ್ತೀನಿ ನೀರು. ಅಮ್ಮ, ನನಗೇನು ಇಷ್ಟನೋ ಅದನ್ನೇ ನಾನು ಮಾಡೋದು. ನನಗೇನು ಬೇಕೋ ಅದನ್ನೇ ನಾನು ಕೇಳೋದು. ಯಾರೋ ಏನೋ ಹೇಳ್ತಾರೆ ಅಂತ ನನ್ನ ಮನಸ್ಸನ್ನು ನಾನು ಬದಲಾಯಿಸಲ್ಲ. ನನಗೆ
ಅಕ್ಕ ಮಾಡಿದ ಕಾಫಿನೇ ಬೇಕು. ಅವಳೇ ತಗೊಂಡು ಬಂದು. ಅವಳೆಲ್ಲ ಈಗ ಹೊರಗಡೆ ಹೋಗಿದ್ದಾಳೆ ಕಣೋ, ಇನ್ನೇನು ಬಂದ್ಬಿಡ್ತಾಳೆ. ನಾನೇ ಕಾಫಿ ತರ್ತೀನಿ, ಸುಮ್ಮನೆ ಯಾಕಾಯ್ತೀಯಾ? ನಿನ್ಗೆ ಏನು ಕೆಲಸ ಇರುತ್ತೆ ಏನೋ ಪಾಪ, ತರ್ತೀನಿ. ನೋ 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 ನೋ, ನಾನು ತುಂಬಾ ಫ್ರೀ, ನಿಧಾನವಾಗೇ ಬರಲಿ ಬಿಡು. ಅವ್ಳ ಪ್ರೀತಿಯಿಂದ ತರೋ ಕಾಫಿ ಹೆಚ್ಚೋ, ನಾನು ಕುಡಿಯೋದು ಹೆಚ್ಚೋ. ಪ್ರಭಾಕರ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು ಕಣ, ಕೋಪ ಮಾಡ್ಕೋಬೇಡ. ಅನುಪಮ ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತರ್ತೀನಿ ಅಂತ ಹೋದ್ಲು, ಎಷ್ಟೊತ್ತಾದ್ರೂ ಬಂದಿಲ್ಲ ಕಣ. ಹೌದಾ? ಅಕ್ಕ ಮೆಡಿಕಲ್ ಶಾಪ್ಗೆ ಮಾತ್ರೆ ತರಕ್ ಹೋಗಿದ್ದಾಳ? ಹೌದು ಕಣ ಪ್ರಭಾಕರ. ಅಕ್ಕ ಕಾಲೇಜ್ ಹತ್ರ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ಆವತ್ತು ಚಂದ್ರಯ್ಯಂಗ್ ಮಾಡಿದ್ದನ್ನ ನೀವಿಷ್ಟು ಬೇಗ ಮರಿತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ನಿನಗ್ ತುಂಬಾ ಧೈರ್ಯನೇ. ತಪ್ಪಾಯ್ತು ಕಣ ಪ್ರಭಾಕರ. ಅನುಪಮ ಎಲ್ಲಿದ್ದಾಳೆ ಅಂತ ನಿನಗೇನಾದ್ರೂ ಗೊತ್ತೇನೋ? ಗೊತ್ತು, ನನಗೆಲ್ಲ ಗೊತ್ತು. ಯಾರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಈ ಪ್ರಭಾಕರ ಏನು ಅನ್ನೋದು ನಿಮಗೆ ಯಾರು ಗೊತ್ತಾಗೋದಿಲ್ವಲ್ಲ, ಅದೇ ಬೇಜಾರು. ಹಲೋ, ಹೇಳೋ, ಸಿಕ್ಕದ್ಲಾ? ಬಾಸ್, ಒಂದು ಸಣ್ಣ ಪ್ರಾಬ್ಲಮ್ ಆಗೋಯ್ತು. ಏನು? ಅದು ಅಕ್ಕನ ಹಿಡಿಬೇಕು ಅಂತ ಹೊರಟಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಇನ್ನೇನು ಅವ್ರನ್ನ ಎತ್ತಾಕೊಂಡು ಬರಬೇಕು ಅನ್ನೋಷ್ಟರಲ್ಲಿ ಒಬ್ಳು ಹುಡುಗಿ ಬಂದ್ಬಿಟ್ಲು. ನಮ್ಮವ್ರನ್ನೆಲ್ಲ ಹೆದರಿಸಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಲು. ಬಹುಶಃ ಯಾವುದೋ ಆಸ್ಪತ್ರೆಗೆ ಸೇರಿಸಿರ್ಬೇಕು. ಎಂಥವ್ರನ್ನ ಇಟ್ಕೊಂಡಿದ್ಯಾ? ಅವಳು ಎಲ್ಲಿದ್ರು ಬೇಗ ಹುಡುಕಿ ನನಗೆ ತಿಳಿಸೋ. ಆಯ್ತು ಬಾಸ್, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಮ್ಮ ಹುಡುಗರು ಎಲ್ಲ ಆಸ್ಪತ್ರೆನ ಹುಡುಕಾಡ್ತಿದ್ದಾರೆ. ಗೊತ್ತಾದ ತಕ್ಷಣ ನಿಮಗೆ ಕಾಲ್ ಮಾಡ್ಬಿಡ್ತೀನಿ ಬಾಸ್. ಹಾಗೆ ಆ ಹುಡುಗಿ ಯಾರು ಅಂತ ತಿಳ್ಕೊ. ಸರಿ ಬಾಸ್. ಪ್ರಭಾಕರ, ಯಾರ್ದು ಫೋನು? ಯಾರನ್ನ ಹುಡುಗ ಕೇಳಿದ್ದು? ಅದೆಲ್ಲ ನಿನಗೆ ಯಾಕೆ? ಒಂದು ತಿಳ್ಕೊ, ನನ್ನ ವಿರುದ್ಧವಾಗಿ ಯಾರಾದ್ರೂ ಸಂಚು ಮಾಡೋದಕ್ಕೆ ಹೋದ್ರೆ ಅದು ಅವ್ರಿಗೆ ಉಲ್ಟಾಗುತ್ತೆ. ನೆನಪೇರ್ಲಿ. ನಾವ್ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಆ ರಘು ನನ್ನ ಲಗ್ನ ಆಗೋದಿಕ್ಕೆ ಒಪ್ಪಕ್ಕಿಲ್ಲ. ನಿಮ್ಮ ಮಾವ ಒಪ್ಕೊಂಡವನಲ್ಲ, ಅವನೇ ರಘುನ ಒಪ್ಪಿಸ್ತಾನೆ ಬಿಡು. ನೀನು ಒಸಿ ಗಂಭೀರವಾಗಿರೋದನ್ನ ಕಲಿ. ಊರ್ನಾಗೆ ಕಂಡ್ಕೊಂಡು ಹುಡುಗರಿಂದ ಲವ್ವು ಪವ್ವು ಅನ್ಕೊಂಡು ಓಡಾಡಿ ನನ್ನ ಮರ್ವಾದೆ ತೆಗೆದಿಯಲ್ಲ, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ. ಅವ್ವ, ಎಷ್ಟು ಕಿತ್ತ ಹೇಳುವ್ನಿ ಈ ವಿಸ ತೆಗಿಬೇಡ ಅಂತ ಅನ್ಬಿಟ್ಟು. ಯಾವನೊಬ್ಬ ಕೈ ಕೊಟ್ಟಿದ್ಕೆ ನಾನೇನ್ ಮಾಡಕ್ಕಾಯ್ತದೆ? ಅವನು ಬರೀ ಕೈ ಕೊಟ್ಟೋಗಿಲ್ಲ, ನೀನು ಒಸಿ ಯಾಮಾರಿದ್ರೆ ನಿನ್ನ ಕೈನಾಗ ಒಂದು ಮಗುನೂ ಕೊಟ್ಟು ಹೊಂಟೋಯ್ತಾ ಇದ್ದ. ಆಗೇನ್ ಮಾಡ್ತಿದ್ದೆ? ಮತ್ತೆ ರಘೋದ್ರೆ ಸಲ್ಗೆಯಿಂದ ಇರುವಂತ ನೀನೇ ತಾನೇ ಹೇಳಿದ್ದು. ರಘು ತಾವ ಸಲಿಗೆಯಿಂದಲೇ ಇರು, ಯಾರು ಬೇಡ ಅಂದಿದ್ದು. ಆದ್ರೆ ಒಸಿ ಹುಷಾರಾಗಿರು. ನೋಡವ್ವ, ಇದೆಲ್ಲ ನಾವು ಮಾಡ್ಕೊಂಡು ಬಂದಿರೋ ಪಿಲಾನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಹಂಗೇನಾದ್ರೂ ಗೊತ್ತಾಗಿ ರಘು ನಿನ್ನ ಲಗ್ನ ಆಗೋಕೆ ಒಲ್ಲೆ ಅಂದರೆ ಈ ಜನ್ಮದಾಗಿ ನಿನಗೆ ಮದುವೆ ಮಾಡೋಕ್ಕೆ ನನ್ನ ಕೈಲಂತ ಆಗಕ್ಕಿಲ್ಲ.
ಗೆಪ್ತಿಗೆ ಮಡಿಕೋ. ಅದ್ಯಾಕಾಗಕ್ಕಿಲ್ಲ, ನಾನು ನೋಡ್ತೀನಿ. ನೀನ್ ಊರ್ನಾಗೆ ಕೆಟ್ಟ ಹೆಸರು ತಗೊಂಡಿರೋದು ನಿಮ್ಮ ಮಾವನ್ ಗೊತ್ತಾಗೋಕ್ಕೂ ಮುಂಚೆ ಈ ಲಗ್ನ ಆಗ್ಬಿಡ್ಬೇಕು. ಇಂಥ ಟೈಮ್ನಾಗೆ ಅವ್ವ ಬೇರೆ ಯಾತ್ರೆಗೆ ಹೊಂಟೋದ್ಲು. ಅವಳಿದ್ದಿದ್ರೆ ಸಂತಾಕಿರ್ತಿತ್ತು. ಅಜ್ಜಿ ಬರೋ ತನಕ ಯಾಕೆ ಕಾಯಬೇಕು? ಮಾವಂತವ ನೀನ್ ಮಾತಾಡು, ಆ ರಘುನ ನಾನ್ ವಿಚಾರಿಸ್ಕೊಳ್ತೀನಿ. ಅಬ್ಬಬ್ಬಾ, ನನಗಂತೂ ಸಾಕಾಗೋಯ್ತು. ಅದೇನ್ ಜನ, ಅದೇನ್ ಮದುವೆನೋ ಊರ್ ಜಾತ್ರೆನೋ ಒಂದು ಗೊತ್ತಾಗ್ಲೇ ಇಲ್ಲ. ದೊಡ್ಡ ಮನ್ಸರು ಮನೆ ಮದುವೆ ಅಂದ್ರೆ ಹಂಗೆ ಕಣೆ. ತಗೋ. ಮಾವಯ್ಯ, ರಘು ಬಂದಿಲ್ವಾ? ಅವನು ಯಾರ ಸ್ನೇಹಿತರು ಸಿಕ್ಕರು ಕಣವ, ಆಮೇಲೆ ಬರ್ತೀನಿ ನಡೀರಿ ಅಂದ. ಬಹು ಅವ್ರ ಆಗೈತೆ ಕಣವ, ಬಸ್ ನೀರು ತಗೊಂಬ. ಸರಿ ಮಾವಯ್ಯ, ತಕ್ಕ ಬರ್ತೀನಿ. ಅಣ್ಣಯ್ಯ, ಹಿಂಗೆ ಅವ್ರಿವ್ರ ಲಗ್ನ ಅಂತ ಓಡಾಡ್ಕೊಂಡು ಮನೇಲಿ ಆಗ್ಬೇಕಾಗಿರೋ ಲಗ್ನವ ಮರ್ತ್ಬಿಟ್ಟಿದ್ಯಾ ಹೆಂಗೆ? ಅದ ಹೆಂಗವ ಮರೆಯೋಕ್ಕಾಯ್ತದೆ? ಅದಕ್ಕೆ ಅಲ್ವಾ ನಿನ್ನೂ ನಿನ್ನ ಮಗಳನ್ನ ನಾನು ಕರ್ಸ್ಕೊಂಡಿರೋದು. ಸುಮ್ಮನೆ ಹಿಂಗೆ ಕುಂತ್ಕೊಂಡ್ಬಿಟ್ರೆ ಲಗ್ನ ಆಗೋಯ್ತದ? ಸರಿ, ಏನು ಮಾಡ್ಬೇಕು ಹೇಳವ? ಹಂಗಲ್ಲ ಅಣ್ಣಯ್ಯ, ಇವ್ರಿಬ್ಬರ ಜಾತಕವ ನಮ್ಮ ಐನೋರ್ ತಾವು ತೋರಿಸ್ಕೊಂಡು ಮುಹೂರ್ತ ಕಟ್ಟಿಸ್ಕೊಂಬಂದ್ರೆ ಸರಿ ಹೋಯ್ತದೆ ಅಂತೀನಿ. ಆತ್ ಬಿಡವ. ದುರ್ಗಾ, ಆ ಪುರೋಹಿತರಿಗೆ ಫೋನ್ ಮಾಡ್ತೀನಿ, ಬೆಳಗ್ಗೆನೆ ಹೋಗಿ ಬಂದ್ಬಿಡೋಣ. ನೀನು ಬಂದ್ಬಿಡು ಜೊತೆಗೆ. ಆಯ್ತು ಅಣ್ಣಯ್ಯ. ರಘು, ನೀನ್ ಯಾರನ್ನ ಇಷ್ಟಪಟ್ರು ಅಷ್ಟೇಯ, ನಿನ್ನ ಲಗ್ನ ಆಗೋದು ಮಾತ್ರ ನಾನೇ. ಏನೋ ರಘು, ನೀನು ಬೆಳಗ್ಗೆನೆ ದೇವ್ರಿಗೆ ಇಷ್ಟೊಂದು ಕಾಟ ಕೊಟ್ರೆ ಅವನಿಗೆ ರೆಸ್ಟ್ ಬೇಡ್ವಾ? ಶ್ರೀ, ಇಲ್ಲೂ ತಮಾಷೆನಾ? ಬಾ ನನ್ ಜೊತೆ ಪ್ರದಕ್ಷಿಣೆ ಹಾಕು. 9 ಸುತ್ತಷ್ಟೇ. 9 ಸುತ್ತಷ್ಟೇನಾ? ನನ್ನಿಂದ ಅದೆಲ್ಲ ಆಗಲ್ಲ. ಅವಳೆಯ ಶ್ರೀಮತಿ ಅಂದ್ರೆ. ನೀನ್ ಹೋಗಿ 9 ಸುತ್ತ ಹಾಕೊಂಡ್ ಬಾ, ನಾನ್ ಕಲ್ಯಾಣಿ ಹತ್ರ ಕಾಯ್ತಾ ಇರ್ತೀನಿ, ಸರಿನಾ? ಸರಿ, ನಾನೇ ನಿನ್ ಪರವಾಗಿ ದೇವ್ರ ಹತ್ರ ಕೇಳ್ಕೊತೀನಿ. ಸರಿ. ಇಲ್ಲಿದ್ದಾಳೆ. ಇಲ್ಲಿರೋಳ್ನ ಮರೆಯಕ್ಕಾಗಲ್ಲ. ಇದೇನಾದ್ರೂ ಕೆಲಸ ಮಾಡೋದು ನಿಲ್ಸಿದ್ರೆ ಆಗ ಮರಿಬೋದೋ ಏನೋ. ಅದೇಂಗ್ ನನ್ ರಘು ನಿನ್ನ ಮರಿಯಲ್ವೋ? ನಾನು ನೋಡ್ತೀನಿ. ಗೋಪಿ, ಇಲ್ಲೇ ಇರು, ನಾ ಹೋಗ್ಬರ್ತೀನಿ. ಏನ್ ಮಾಡ್ತೀಯ? ಸುಮ್ಕೆ ನಿತ್ಕ ಅಂತ ಹೇಳದ್ನಲ್ಲ. ಶ್ರೀಮತಿ, ಇವತ್ತಿಗೆ ನಿನ್ ಕತೆ ಮುಗ್ದಂಗೆಯ.
ಶ್ರೀ ಶ್ರೀ ಏನಾಯ್ತು ಶ್ರೀ? ಏನಾಗಿದೆ ನಿಮ್ಗೆ? ಮೊನ್ನೆ ನೋಡಿದ್ರೆ ರೇವತಿ, ಇವತ್ತು ನೋಡಿದ್ರೆ ನೀನು. ಸಾಯದೆ ಆಟ ಅನ್ಕೊಂಡಿದ್ದೀರಾ? ಏನಾಗಿದೆ ನಿಮ್ಗೆ ಸಾಯೋಂಥದ್ದು? ರಘು, ನಾನು ಸಾಯ್ಬೇಕು ಅಂತ ನೀರಿಗೆ ಬೀಳಿಲ್ಲ. ಮತ್ತೆ ಈಜಾಡ್ಬೇಕು ಅಂತ ಬಿದ್ಯಾ? ತಳ್ಳಿದ್ರು. ಏನು? ಯಾರು ನನ್ನನ್ನ ತಳ್ಳಿದ್ರು ಕಣೋ. ತಳ್ಳಿದ್ರ? ಯಾರು? ಯಾರು ಅಂತ ಗೊತ್ತಿಲ್ಲ. ಯಾರು ತಳ್ಳಿದ್ರು? ಇಲ್ಲಿ ಯಾರು ಬರ್ತಾರೆ? ಕಾಲ್ ಜಾರಿರ್ಬೇಕು. ಇಲ್ಲ ರಘು, ಕಾಲ್ ಜಾರಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ? ಯಾರೋ ತಳ್ಳಿದ್ರು. ಹೌದಾ? ನೋಡು ರಘು, ನಾನೇ ನಿನ್ನ ಲಗ್ನ ಆಗೋದು. ನಾನು ಸತ್ರು ಬಿಡಕ್ಕಿಲ್ಲ. ಇವಳೇನಾರ ಅಡ್ಡ ಬಂದ್ರೆ ಇವಳನ್ನ ಬಿಡಕ್ಕಿಲ್ಲ. ಇವಳೇ ನನ್ನ ಪ್ರೀತಿಯ ಶ್ರೀಮತಿ.